ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಒಂದೇ ಮನೆಯ ಜನರೆಲ್ಲ ಒಂದೇ ತರಹ ಇರುವುದಿಲ್ಲ. ರೂಪ, ನಡೆ, ನುಡಿ, ವರ್ತನೆ, ಗಿಡ್ಡ, ಎತ್ತರ, ದಪ್ಪ, ವಿದ್ಯೆ, ಬುದ್ಧಿ, ವ್ಯಾಪಾರ, ವ್ಯವಹಾರ ಎಲ್ಲವುದರಲ್ಲೂ ವಿಭಿನ್ನವಾಗಿ ಕಂಡುಬರ್ತಾರೆ. ಏಕೆ ಎಂದರೆ ನಾವು ಜನ್ಮಿಸಿದ ರಾಶಿಯ ಗುಣಲಕ್ಷಣಗಳು ನಮಗೆ ಬಂದಿರುತ್ತವೆ. ಬೇರೆ ಬೇರೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಒಂದೇ ಮನೆಯಲ್ಲಿರುವಾಗ ಅವರು ಜನ್ಮಿಸಿದ ರಾಶಿಯ ಗುಣಲಕ್ಷಣವನ್ನು ಬೇರೆ ಬೇರೆ ಹೊಂದಿರುವುದರಿಂದ ವಿಭಿನ್ನತೆ ಕಂಡುಬರುತ್ತದೆ. ನಾವು ಜನ್ಮಿಸಿದ ದಿನ ಯಾವ ರಾಶಿಯಲ್ಲಿ ಚಂದ್ರನಿರುತ್ತಾನೋ ಅದು ನಮ್ಮ ಜನ್ಮರಾಶಿಯಾಗಿರುತ್ತದೆ. ನಾವು ಜನ್ಮಿಸಿದ ರಾಶಿ ವೃಷಭ ರಾಶಿಯಾಗಿದ್ದರೆ ವೃಷಭ ರಾಶಿಯ ಗುಣಗಳು ನಮಗೆ ಬಂದಿರುತ್ತವೆ. ರಾಶಿ ಚಕ್ರದ 12 ರಾಶಿಗಳಲ್ಲಿ 2ನೆಯ ರಾಶಿ ವೃಷಭ ರಾಶಿ. ಈಗ ವೃಷಭ ರಾಶಿಯ ಗುಣಲಕ್ಷಣಗಳನ್ನು ತಿಳಿಯೋಣ. ವೃಷಭ ರಾಶಿ ರಾಶಿ ಚಕ್ರದಲ್ಲಿ 2ನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಚಿಹ್ನೆ ಹೋರಿ. ಹೋರಿ ಎಂದರೆ ಎತ್ತು ಎಂದು ಸಹ ಆಗುತ್ತದೆ. ವೃಷಭ ರಾಶಿಯ ಅಧಿಪತಿ ಶುಕ್ರದೇವ. ಅಸುರ ಗುರು ಶುಕ್ರದೇವ ಆಗಿರ್ತಾನೆ. ವೃಷಭ ರಾಶಿಯವರ ಗುಣಧರ್ಮಗಳು ಈ ರಾಶಿಯ ಸ್ವಾಮಿ ಶುಕ್ರನಾಗಿರುವುದರಿಂದ ಇವನು ಸಂಪತ್ಕಾರಕನಾಗಿರುತ್ತಾನೆ. ಈ ರಾಶಿಯವರಿಗೆ ನನ್ನಲ್ಲಿ ಏನೋ ಇದೆ ಎಂಬ ಅಹಂ ಇರುತ್ತದೆ. ವೃಷಭ ಎಂದರೆ ಹೋರಿ. ಹೋರಿಯ ಗುಣಧರ್ಮಗಳಂತೆ ಈ ವೃಷಭ ರಾಶಿಯ ಜಾತಕರ ಗುಣಧರ್ಮಗಳನ್ನು ಹೊಂದಿರುತ್ತಾರೆ. ಇವರು ಅತ್ಯಂತ ಧೈರ್ಯವಂತರಾಗಿರ್ತಾರೆ. ಜೊತೆಗೆ ತುಂಬ ಆಲಸಿಯೂ ಆಗಿರ್ತಾರೆ. ಶಾಂತವಾಗಿರ್ತಕ್ಕಂಥ ಸ್ವಭಾವ, ತುಂಬ ಉತ್ಸಾಹಶಾಲಿಯಾಗಿರ್ತಾರೆ. ಹೋರಿಯಂತೆ ಸ್ಥಿರ ಮನೋವೃತ್ತಿಯನ್ನು ಕೂಡ ಹೊಂದಿರ್ತಾರೆ. ಈ ಜಾತಕರು ಧೀರರಾಗಿರ್ತಾರೆ ಹಾಗೂ ಗಂಭೀರವಾಗಿರ್ತಕ್ಕಂಥ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಉತ್ತಮ ರೂಪವತಿಯಾದಂಥ ಹೆಂಡತಿಯನ್ನು ಹೊಂದಿದವರಾಗಿರ್ತಾರೆ. ಅನೇಕ ವಿಧವಾದ ಕ್ರೀಡಾ ಆನಂದ ಸಂಪತ್ತುಳ್ಳವರು ಕೂಡ ಆಗಿರ್ತಾರೆ. ಈ ಜಾತಕರು ತುಂಬ ಭೋಗ್ಯಶಾಲಿಗಳಾಗಿರ್ತಾರೆ. ಈ ರಾಶಿಯ ಜಾತಕರು ರತಿವಿಲಾಸವನ್ನು ಭೋಗಿಸುವುದರಲ್ಲಿ ತುಂಬ ನಿಪುಣರಾಗಿರ್ತಾರೆ. ಈ ವೃಷಭ ರಾಶಿಯ ಜಾತಕರು ಸ್ತ್ರೀವರ್ತಿಯಾಗಿರುತ್ತಾರೆ. ಈ ರಾಶಿಯ ಜಾತಕರು ಅಧಿಕ ಶಕ್ತಿವಂತರು ಕೂಡ ಆಗಿರ್ತಾರೆ. ಇವರ ಕಂಠ ಮಧುರವಾಗಿರ್ತೈತೆ. ತಮ್ಮ ಸಿಹಿಯಾದ ಮಾತುಗಳಿಂದ ವಿರುದ್ಧ ಲಿಂಗಿಗಳನ್ನು ತಮ್ಮತ್ತ ಆಕರ್ಷಿಸುತ್ತಾರೆ. ವಿರುದ್ಧ ಲಿಂಗಿಗಳನ್ನು ತಮ್ಮತ್ತ ಆಕರ್ಷಿಸಲು ಭೋಜನಕೂಟ, ಸಿನಿಮಾ ಮಂದಿರ, ರಂಗಮಂಚ, ವಿನೋದ ತಾಣಗಳನ್ನು ಉಪಯೋಗಿಸಿಕೊಂಡು ಸಫಲರಾಗ್ತಾರೆ. ಈ ರಾಶಿಯ ಜಾತಕರು ವಿನೋದ, ಮೋಜು, ಮಜಾ, ಮಸ್ತಿಯನ್ನು ಮಾಡಲು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ತೋಟದ ಮನೆ, ಕಾಡು ಪ್ರದೇಶದ ಬಂಗಲೆಗಳು,
ನದಿ ಸಮುದ್ರ ತೀರದ ತಾಣಗಳು, ಒಂಟಿ ಮನೆಗಳನ್ನು ತುಂಬ ಇಷ್ಟಪಡುವವರಾಗಿರ್ತಾರೆ. ವ್ಯಾಪಾರ ಉದ್ಯೋಗದಲ್ಲಿ ಶಾಶ್ವತವಾಗಿ ಯಾವಾಗಲೂ ಲಾಭ ಪಡೆಯುವವರೇ ಇವರಾಗಿರುತ್ತಾರೆ. ಇವರಿಗೆ ನಷ್ಟ ಎಂಬುದಿರುವುದಿಲ್ಲ. ತುಂಬ ಸಂಪತ್ತನ್ನು ಇವರು ಹೊಂದಿರ್ತಾರೆ. ಕೆಲವು ಸಲ ಉಂಬರಂತೆ ವರ್ತಿಸುತ್ತಾರೆ. ಹಠಮಾರಿಗಳೂ ಕೂಡ ಆಗಿರ್ತಾರೆ. ಭೋಜನ ಮತ್ತು ಆಹಾರ ಪಾನೀಯಗಳಲ್ಲಿ ತುಂಬ ಅಭಿರುಚಿಯನ್ನು ಹೊಂದಿದವರು ಕೂಡ ಆಗಿರ್ತಾರೆ. ಕೆಲವೊಮ್ಮೆ ತುಂಬ ಕೋಪವನ್ನು ಇವರು ಪ್ರದರ್ಶಿಸುತ್ತಾರೆ. ಹೊಡೆಯಲು, ಒಡೆಸಿಕೊಳ್ಳಲು, ಸಾಯಲು, ಸಾಯಿಸಲು ಮುಂದಾಗುತ್ತಾರೆ. ನ್ಯಾಯಾಲಯದ ವಾದ ವಿವಾದದ ಅಂತಿಮ ತೀರ್ಪು ಬರುವವರೆವಿಗೂ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥವರಾಗಿರ್ತಾರೆ. ಈ ರಾಶಿಯು ಪೃಥ್ವಿ ರಾಶಿಯಾಗಿರುವುದರಿಂದ ವ್ಯಾಪಾರ ವಾಣಿಜ್ಯದಲ್ಲಿ ಆಳವಾಗಿರ್ತಕ್ಕಂಥ ಅಭಿರುಚಿಯನ್ನು ಇವರು ಹೊಂದಿರ್ತಾರೆ. ಇವರು ಶುಕ್ರನ ರತ್ನವಾಗಿರ್ತಕ್ಕಂಥ ವಜ್ರಗಳು ಮತ್ತು ಇತರ ವಜ್ರಗಳ ವ್ಯಾಪಾರ ಮಾಡುವವರಾಗಿರ್ತಾರೆ. ಅದರಿಂದ ಅಧಿಕವಾದ ಲಾಭವನ್ನು ಕೂಡ ಈ ರಾಶಿಯವರು ಪಡೆಯುತ್ತಾರೆ. ಈ ಜಾತಕರು ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಕ್ಕಂಥ ಬಲವಾಗಿರ್ತಕ್ಕಂಥ ಇಚ್ಛೆಯನ್ನು ಹೊಂದಿರ್ತಾರೆ. ಈ ರಾಶಿಯವರ ರಜೋಗುಣವನ್ನು ಹೊಂದಿದ್ದು ಪೂರ್ವ ದಿಕ್ಕನ್ನು ಈ ರಾಶಿಯು ಪ್ರತಿನಿಧಿಸುತ್ತದೆ. ಶುಭವಾಗಲಿ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.